ಹೊಟ್ಟೋಗುತ್ತೆ. ಮೊದಲನೇದಾಗಿ 4 ಮೆಸೇಜ್ಗಳು ಬರ್ತವೆ. ಫಸ್ಟ್ ಒಂದು ಜಿ ಅಂದ್ರೆ ಗೌರ್ಮೆಂಟ್ ಕಮ್ಯುನಿಕೇಶನ್ ಮೆಸೇಜ್. ಜಿ ಅದು ನೀವೆಲ್ಲಾದ್ರೂ ರೇಷನ್ ತಗೊಂಡ್ರೆ, ಬೇರೆ ಏನಾದ್ರು ತಗೊಂಡ್ರೆ ಗೌರ್ಮೆಂಟ್ ಇಂದ ನಿಮ್ಗೆ OTP ಕೊಟ್ರೆ ಅದು ಕೊಡ್ಬೋದು ಒಂದು ಅರ್ಥ. ಇನ್ನೊಂದು ಸರ್ವಿಸ್. ಎಸ್ ಅಂದ್ರೆ ಸರ್ವಿಸ್ ಅಂದ್ರೆ ಅಕೌಂಟ್ ಏನಾದ್ರು ಅಪ್ಡೇಟ್ ಇದ್ರೆ, ಬ್ಯಾಂಕ್ ಅಕೌಂಟ್ ಏನಾದ್ರು ಅಪ್ಡೇಟ್ ಇದ್ರೆ ನಿಮಗೆ ಆ ಸರ್ವಿಸ್ ಬೇಕಾಗಿದೆ ಅಂತ ಹೇಳಿ ಅಪ್ಡೇಟ್ ಮಾಡೋದಕ್ಕೆ ಎಸ್. ಜಿನು ನೀವು OTP ಹೇಳ್ಬೋದು, ಎಸ್ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು ಟಿ, ಏನಾದ್ರು ಟ್ರಾನ್ಸಾಕ್ಷನ್ ಮಾಡ್ತೀರಾ, ಟ್ರಾನ್ಸಾಕ್ಷನಲ್ ಅಂತ. ಟಿ ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ಏನಾದ್ರು ದುಡ್ಡು ತೆಗಿಯೋದು ಹಾಕೋದು ಮಾಡ್ತೀರಾ, ಆಗ ಮೆಸೇಜ್ ಬರುತ್ತೆ. ಲಾಸ್ಟ್ ಒಂದು ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್ ಅಂತ ಪಿ ಅಂತ ಬರುತ್ತೆ. ಅದ್ರಷ್ಟು ಡೇಂಜರ್ ಯಾವ್ದು ಇಲ್ಲ, ಅದು ಸ್ಕ್ಯಾಮ್. ಪಿ ಅಂತ ಬರೋ ಲಿಂಕ್ ನೇ ನೀವು ಕ್ಲಿಕ್ ಮಾಡಬಾರ್ದು. ನೋಡಿ ಇದರಲ್ಲಿ ಬರುತ್ತೆ ನೋಡಿ, ಎಸ್ ಅದು ಸೆಕ್ಯೂರ್, ಬ್ಯಾಂಕ್ ಇಂದಾನೆ ಬರೋದು. ನೋಡಿ ಇಲ್ಲಿ ಪಿ ಅಂತ ಬರುತ್ತೆ, ನಮ್ಗೆ ಅವ್ರು ಯಾರೋ ಗೊತ್ತಿರೋದೇ ಇಲ್ಲ, ಪಿ ಅಂತ ಕಳ್ಸ್ಬಿಟ್ಟು ಲೋನ್. ಇದೆಲ್ಲ ಎಸ್ ಎಲ್ಲ ಸೆಕ್ಯೂರ್, ನಿಮ್ಗೆ ಲೋನ್ ಆಗಿದೆ ಅಂತಾರೆ. ಸುಮ್ನೆ ಯಾರು ಕೊಡೋದನ್ನ ನಾವ್ ಯಾರನ್ನು ಅಮೌಂಟ್ ತಗೋಬಾರ್ದು. ನೋಡಿ ಅಮೌಂಟ್ ಬರುತ್ತೆ ನಿಮ್ಗೆ 3 ಲಕ್ಷ ಆಗಿದೆ, 2 ಲಕ್ಷ ಆಗಿದೆ ಅಂತ. ಪಿ ಇದು ಪ್ರಮೋಷನ್ ಕ್ರಿಯೇಟ್ ಮಾಡ್ಕೊಂಡು, ಕನ್ನಡ ಬರುತ್ತಲ್ಲ ಎಲ್ರಿಗೂ, ಒಂದು ಆಪ್ ಕ್ರಿಯೇಟ್ ಮಾಡ್ಕೊಂಡು ಆ ಆಪ್ ಅಲ್ಲಿ ಯಾರು ಇವಾಗ 2 ಸಿಮ್ ನಿಮ್ಮ ಹತ್ರ ಇರುತ್ತೆ ಬ್ಯಾಂಕ್ ಅಲ್ಲಿ. 2 ಸಿಮ್ ಇದ್ರೆ ಯಾವ ಅಕೌಂಟ್ ಅಲ್ಲಿ ದುಡ್ಡು ಇದೆಯೋ ಅದೇ ಅಕೌಂಟ್ಗೆ ಕಳಿಸ್ತಾರೆ, ಮೆಸೇಜ್ ಕಳಿಸ್ತಾರೆ. ಆಗ ನೀವೇನೋ ಬ್ಯಾಂಕ್ ಅವರೇ ಏನೋ ಅಂತ ಹೇಳಿ ಸೇಮ್ ಕೆನರಾ ಬ್ಯಾಂಕ್ ತರಾನೇ ಕಳಿಸ್ತಾರೆ. ಅದು ಪಕ್ಕದಲ್ಲಿ ಎಸ್ ಇದ್ರೆ ನಮ್ದು ಸರ್ವಿಸ್ ಅಂತ ನಾವು ಕಳ್ಸಿದೀವಿ ಅಂತ. ಪಿ ಅಂದಿದೆ ನೋಡಿ ಇಲ್ಲಿ, ಪಿ ಅಂದ್ರೆ ನಿಮ್ಮ ಮನೇಲಿ ತೋರಿಸಿ. ಪಿ ಅಂದಿದ್ರೆ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್, ಸುಮ್ಮನೆ ಕೆನರಾ ಬ್ಯಾಂಕ್ ತರಾನೇ ಕಳಿಸ್ತಾರೆ. ಅದು ನಾವು ಕಳಿಸೋದಿಲ್ಲ. ಅದು ಏನಾಗುತ್ತೆ, ಸೈಬರ್ ಕ್ಲೇಮ್ ಆಗುತ್ತೆ. ಆಗ ನೀವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಖಾತೆ ಇರೋ ದುಡ್ಡು ಆಟೋಮೆಟಿಕ್ ಆಗಿ ಹೊಟ್ಟೋಗುತ್ತೆ. ಆಮೇಲೆ ನೀವು ಹೊರಡಿ ಬ್ಯಾಂಕಿಗೆ ಬರ್ತೀರಾ, ಬ್ಯಾಂಕಲ್ಲಿ ಕಂಪ್ಲೇಂಟ್ ಕೊಡ್ತೀರಾ, ಆಮೇಲೆ ನಿಮ್ಮ ಅಕೌಂಟ್ ಸೀಸ್ ಆಗುತ್ತೆ. ಇಷ್ಟೆಲ್ಲ ಆಗುತ್ತೆ. ಅದರಿಂದ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೈನಾನ್ಷಿಯಲ್ ಲಿಟರಸಿ ವೀಕ್ 4 ಸಬ್ಜೆಕ್ಟ್ ತಗೊಂಡಿದೆ. ಒಂದು ಅಪರಿಚಿತ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ, ಇನ್ನೊಂದು KYC ನವೀಕರಣ, ಇನ್ನೊಂದು ಶ್ರೀ KYC, ಇನ್ನೊಂದು ಮನಿ ಮೂಲ್ ಅಂತ. 4 ನಮ್ ಸಾರ್ ಶ್ರೀ KYC ಬಗ್ಗೆ ಹೇಳ್ತಾರೆ. ಈ ತರ ನೀವು ಯಾವುದೇ ಒಂದು ನಿಮಗೆ ಗೊತ್ತಿರಲಿಲ್ಲ ಲಿಂಕ್ ಬಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಲಿಂಕ್ ನ ಕ್ಲಿಕ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಅಕೌಂಟ್ ದುಡ್ಡು ಹೋಗುತ್ತೆ. ಇದು ಇನ್ನೊಂದು KYC, ಶ್ರೀ KYC ಸಾರ್ ಹೇಳ್ತಾರೆ. ಮನಿ ಮೂಲ್ ಆಗದಿರಿ ಅಂದ್ರೆ ನೀವು ನಿಮ್ ಖಾತೆ ಇರುತ್ತಲ್ಲ, ನೀವೇ ಯೂಸ್ ಮಾಡ್ಬೇಕು, ಬೇರೆ ಯಾರಿಗೂ ಕೊಡ್ಬಾರ್ದು. ನೀವೇನಾದ್ರೂ ನೀವು ಖಾತೆ ಓಪನ್ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರು ಜಾಸ್ತಿ ದುಡ್ಡು ಹೋದ್ರೆ ಅದು ಗವರ್ಮೆಂಟ್ಗೆ ಲೆಕ್ಕ ಹೋಗುತ್ತೆ. ಪಾನ್ ಕಾರ್ಡ್ ಅಲ್ಲಿ ಇರುತ್ತೆ. ಒಂದು SB ಅಕೌಂಟ್ ಅಲ್ಲಿ 10 ಲಕ್ಷ ರೂಪಾಯಿ ಮಾತ್ರ ಟ್ರಾನ್ಸಾಕ್ಷನ್ ಮಾಡ್ಬೋದು ಒಂದು ವರ್ಷಕ್ಕೆ, ಆನ್ಯುವಲಿ ಅವರಿಗೆ. 10 ಲಕ್ಷದ ಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ ನೀವು ದಾಖಲೆ ಕೊಡ್ಬೇಕಾಗುತ್ತೆ. ಯಾರಿಗೆ? ಇನ್ಕಮ್ ಟ್ಯಾಕ್ಸ್ಗೆ ದಾಖಲೆ ಕೊಡ್ಬೇಕಾಗುತ್ತೆ. ಅಕೌಂಟ್ ಓಪನ್ ಮಾಡಿದಾಗ ಒಂದು ಫಾರಂ ಕೊಡ್ತೀವಿ ನಾವು, ಅಕೌಂಟ್ ಫಾರಂ, SB ಅಕೌಂಟ್ ಫಾರಂ. ಆಗ ನಿಮ್ದು ಆನ್ಯುವಲ್ ಇನ್ಕಮ್ ಎಷ್ಟು, ನೀವೇನ್ ಕೆಲಸ ಮಾಡ್ತೀರಾ ಅಂತ, ಅಗ್ರಿಕಲ್ಚರ್ ಅಂತ ಮಾಡಿರ್ತೀರಾ, ಹೌಸ್ ವೈಫ್ ಅಂತ ಮಾಡಿರ್ತೀರಾ, ಸ್ಟೂಡೆಂಟ್ ಅಂತ ಮಾಡಿರ್ತೀರಾ, ಇಲ್ಲ ಒಂದು ಕಾರ್ಮಿಕರಂತ ಮಾಡಿರ್ತೀರಾ. ಆಗ ಎಲ್ಲಾ ಬ್ಯಾಂಕ್ ಅಲ್ಲಿ ಅಗ್ರಿಕಲ್ಚರ್ ಅಂತ 50,000 ಮೇಲೆ ಯಾರು ಮಾಡಿರೋದಿಲ್ಲ, ಟಿಕ್ ಮಾಡಿರಲ್ಲ. ಒಂದೇ ಸತಿ ನಿಮ್ಮ ಅಕೌಂಟ್ ಅಲ್ಲಿ ಲೋನ್ಗಳ್ದು ಬೇರೆ ಅವ್ರ ಲೋನು ನೀವು ಹಾಕ್ಸ್ಕೊಳ್ಳೋದು. ನಿಮ್ಗೆ ಲೋನ್ ಆದ್ರೆ ತೊಂದರೆ ಇಲ್ಲ, ಬೇರೆಯವ್ರ ಲೋನ್ ಅಮೌಂಟ್ ನಿಮ್ಗೆ ಹಾಕ್ತಾರೆ, ಅದು ತಪ್ಪು. ಆಯ್ತಾ? ಅದು ನೀವ್ ಯಾರು ಹಾಕ್ಸ್ಕೊಬೇಡಿ. ಆಮೇಲೆ ಈ ಇವ್ರು ಬರ್ತಾರೆ ಬೇರೆ ದೇಶದಿಂದ, ಅದೆಲ್ಲ ಬರ್ತಾರೆ. ಅವರು ನಿಮ್ಮೂರಲ್ಲಿ ಯಾರಾದ್ರೂ ಪರಿಚಯ ಮಾಡ್ಕೊಂತಾರೆ, ನಿಮ್ಗೆ ಸ್ವಲ್ಪ ಕಮಿಷನ್ ಕೊಡ್ತೀನಿ, ನಿಮ್ಮೂರಲ್ಲಿ 10 ಅಕೌಂಟ್ 20 ಅಕೌಂಟ್ ಇರೋದು ಯಾರ್ದಾದ್ರು ತಗೊಂಡ್ಬನ್ನಿ, ಬ್ಯಾಂಕಿಗೆ ನಾನು ದುಡ್ಡು ಹಾಕ್ತೀನಿ, ಅದ್ ನಂಗೆ ಅವ್ರು ತಗೊಟ್ರೆ 1 ಲಕ್ಷ ರೂಪಾಯಿಗೆ 1,000 ರೂಪಾಯಿ ಕೊಡ್ತೀನಿ, 2,000 ಕೊಡ್ತೀನಿ ಅಂತಾರೆ. ಅಥವಾ ನಿಮ್ಗೆ ಯಾವ್ದಾದ್ರು ಅನುಭವ ಆಗಿದೆಯಾ? ಯಾರಿಗಾದ್ರೂ ಕಟ್ಟಿ ತಗೊಂಡಿದ್ದೀರಾ? ಯಪ್ಪ ಏನಾಗಿದೆ ನೋಡಿ, ಜೈಲಿಗೆ ಹೋಗಿದ್ದಾನೆ. ಯಾಕಂದ್ರೆ ಇಲ್ಲಿಗಲ್ ಆಕ್ಟಿವಿಟಿ ಅಂದ್ರೆ ಭಯೋತ್ಪಾದನೆಕ್ಕೂ ಅವರು ನಿಮ್ಗೆ ದುಡ್ಡು ಕಳ್ಸಿರ್ಬೋದು. ಆ ದುಡ್ಡು ನಿಮ್ಮ ಖಾತೆಯಲ್ಲಿ ನಿಮ್ಗೆ ಗೊತ್ತಿರ್ದೇನೆ ಮಾಡ್ಕೊಂಡಿರ್ಬೋದು. ಇದಕ್ಕೆ ಡೈರೆಕ್ಟ್ ಆಗಿ ಅವ್ರು ಬರಲ್ಲ, ಈ ಭಯೋತ್ಪಾದನೆ ಮಾಡೋರು ಬರಲ್ಲ. ಅವರು ಒಂದು ನೆಟ್ವರ್ಕ್ ಇಟ್ಕೊಂಡಿರ್ತಾರೆ, ಮೊಬೈಲ್ ನೆಟ್ವರ್ಕ್ ತರ. ಒಬ್ಬರಿಂದ ಒಬ್ಬರಿಗೆ, ಇವರಿಂದ ಇವ್ರಿಗೆ, ಇವರಿಂದ ಇವ್ರಿಗೆ, ಇವರಿಂದ ಇವ್ರಿಗೆ ಒಂದು 10 ಜನದಿಂದ ಇಟ್ಕೊಂಡಿರ್ತಾರೆ. ಅವರು ಸಿಗೋದು ಯಾರು? ಬಲಿಪಶು ಆಗೋದ್ರು ನಮ್ಮ ಅಮಾಯಕ ಜನರು. ನಮ್ಮ ಅಮಾಯಕ ಜನರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ಯಾರು ದುಡ್ಡು ಹಾಕಿದ್ದಾರೆ, ಯಾರೋ ಪರಿಚಯ ನಿಮ್ಮೂರವರು ಹಾಕ್ತಾರೆ. ಆ ಹೆಣ್ಣಾಗ ಏನೋ ಕಷ್ಟ ಇದೆ ಅಂತ ಎತ್ಕೊಡ್ತೀರಾ. ಆದ್ರೆ ಅವ್ರ ಹಿಂದ್ಗಡೆ ಇನ್ನೊಬ್ರು ಇರ್ತಾರೆ. ನಾಳೆ ಅದು ಒಳ್ಳೆದಕ್ಕೆ ಉಪಯೋಗ ಮಾಡಿದ್ರೆ ತೊಂದರೆ ಇಲ್ಲ, ಕೆಟ್ಟದಕ್ಕೆ ಭಯೋತ್ಪಾದನೆ ಮಾಡೋದಕ್ಕೆ ನಿಮ್ಮ ಖಾತೆಯಿಂದ ಅಮೌಂಟ್ ಹೋದ್ರೆ ಪದೇ 1 ಲಕ್ಷ 2 ಲಕ್ಷ ಹೋಗ್ತಾ ಇದ್ರೆ ಅದು ಭಯೋತ್ಪಾದನೆಗೆ ಉಪಯೋಗಿಸಿದ್ರೆ ನಾಳೆ ನಿಮ್ಮನ್ನ ಬಂದು CBI ಬಂದು ನಿಮ್ಮನ್ನ ಅರೆಸ್ಟ್ ಮಾಡಿ ನಿಮ್ಮ ಖಾತೆಯಲ್ಲಿ ನೀವೇನ್ ಕೆಲಸ ಮಾಡ್ತೀರಾ, ಕೂಲಿ ಕೆಲಸ ಮಾಡಿದ್ರೆ ಇಷ್ಟು ಅಮೌಂಟ್ ಹೆಂಗ್ ಬಂತು, ಯಾಕೆ ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ರ ನಿಮ್ಮ ಅಕೌಂಟ್ ಅಲ್ಲಿ ಕೇಳ್ತಾರೆ. ಕೆಲವರು ರೇಷನ್ ಕಾರ್ಡ್ಸ್ ಕೂಡ ಒಟ್ಟೋಗಿದೆ, ಕರೆಕ್ಟಾ? ಕೆಲವು ಊರುಗಳಲ್ಲಿ ರೇಷನ್ ಕಾರ್ಡ್ಸ್ ಎಲ್ಲ ಒಟ್ಟೋಗಿದೆ. ಯಾಕಂದ್ರೆ ಅವ್ರ ದುಡ್ಡು ಬೇರೆ ಅವ್ರ ದುಡ್ಡು ಇವಾಗ ಅವರೆಲ್ಲ ಹಾಕ್ಸ್ಕೊಂಡು ಮಾಡ್ಕೊಂಡು ಅವ್ರಿಗೆ ಏನೋ ಒಂದು 5 kg 10 kg ಅಕ್ಕಿ ಹಾಕಿದ್ರೆ ಅವ್ರದೆಲ್ಲ ಹೊಟ್ಟೋಗಿದೆ.
ನಿಮ್ಮ ಅಕೌಂಟ್ ಅಲ್ಲಿ ನೀವೇ ಟ್ರಾನ್ಸಾಕ್ಷನ್ ಮಾಡಿ ಬೇರೆಯವ್ರಿಗೆ ಕೊಡ್ಬೇಡಿ. ಕೊಟ್ರೆ ಅದೇನಂದ್ರೆ ಕಪ್ಪು ಹಣ ಅಂತಾರೆ, ಬ್ಲಾಕ್ ಮನಿ ಅಂದ್ರೆ ಕಳ್ದಾರಿಯಲ್ಲಿ ಬರೋದು. ಕಳ್ದಾರಿಯಿಂದ ಬಂದಿರೋ ಅಮೌಂಟ್ ಅದು ಅವರು ಡ್ರಾ ಮಾಡ್ಕೋಬೇಕಂದ್ರೆ ಬೇರೆ ಅಕೌಂಟ್ ಯೂಸ್ ಮಾಡ್ಕೊಂತಾರೆ. ಅವ್ರ ಅಕೌಂಟ್ ಯೂಸ್ ಮಾಡ್ಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ. ಆ ಬೇರೆ ಅಕೌಂಟ್ ಯೂಸ್ ಮಾಡ್ಕೊಂಡು ಅಮೌಂಟ್ ತೆಗೆದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವರೇ ಇದೇನಾಗೋದಿಲ್ಲ, ನಿಮ್ದು ತಪ್ಪಾಗುತ್ತೆ. ಯಾಕೆ ಅಕೌಂಟ್ ನೀವು ದುಡ್ಡು ಯಾರು ತೆಗಿತೀರಾ, ನೀವ್ ತೆಗಿತೀರಾ. ನೀವ್ ತೆಗಿತೀರಾ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ನೀವೇ ಜವಾಬ್ದಾರ ಆಗಿರ್ತಾರೆ. ನಿಮ್ಮ ಅಕೌಂಟ್ ನೀವ್ ಹಾಕ್ತೀರಾ, ನಾನು ಹಾಕ್ತೀನ, ನೀವೇ ಹಾಕ್ತೀರಾ. ಆ ಫೋಟೋ ಹಾಕ್ತೀರಾ. ನೀವು ಬಿಟ್ಟು ಬೇರೆಯವರು ಅವರಿಗೆ ನೀವು ಅನುವು ಮಾಡ್ಕೊಡ್ಬಾರ್ದು, ಅವ್ರಿಗೆ ನಿಮ್ಮ ಅಕೌಂಟ್ ಕೊಡ್ಬಾರ್ದು. ಕೊಟ್ರೆ ಏನಾಗ್ತೀರಾ ನೀವು ನೋಡಿವಿ ಮನಿಮಾಲ್ ಅಂದ್ರೆ ಜೈಲಿಗೆ ಹೋಗ್ತೀರಾ. ನಿಮ್ಮ ಬ್ಯಾಂಕ್ ಖಾತೆ ನಿಮ್ಮ ಹಣ ಮಾತ್ರ ಇರ್ಬೇಕು, ಬೇರೆಯವ್ರ ಹಣ ಇರಬಾರ್ದು ಆಯ್ತಾ. ನಿಮ್ಮ ಮಕ್ಕಳು ಏನಾದ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೊಂದು ಅಕೌಂಟ್ ಮಾಡಿಕೊಡಿ. ಫ್ಲಿಪ್ಕಾರ್ಟ್, ಇವಾಗ ಜಿಯೋ ಮಾರ್ಟು, ಮುಂಚೆ ಬೆಂಗಳೂರಿಗೆ ಹೋಗ್ತಾ ಇದ್ರು, ಇವಾಗ ಅಮೆಝಾನ್ಗೆಲ್ಲ ಡೆಲಿವರಿ ಬಾಯ್ ಆಗಿ ಹೋಗ್ತಾರೆ. ಅವ್ರದ್ದು ಅಕೌಂಟ್ ಇರುತ್ತೆ, ಆದ್ರೆ ತಾಯಿ ಅಕೌಂಟ್ ಅಲ್ಲಿ ಫೋನ್ ಪೇ ಮಾಡ್ತಾರೆ. ಅವರು ತಾಯಿ ಅಕೌಂಟ್ ಅಲ್ಲಿ ತಾಯಿ ಕೂಲಿ ಮಾಡ್ತಾ ಇರ್ತಾರೆ, ಅವ್ರ ಅಕೌಂಟ್ ಅಲ್ಲಿ ಎಲ್ಲ ರಿಸೀವ್ ಮಾಡ್ಕೊಂತಾ ಇರ್ತಾರೆ. ಫೋನ್ ಪೇ ಅಂದ್ರೆ ನಿಮ್ ಹುಡುಗ ಪರ್ಸನಲ್ ಯೂಸ್ಕಲ್ಲ, ನಿಮ್ ಹುಡುಗ ಅಂದ್ರೆ ನೀವಲ್ಲ. ನೀವ್ ಮತ್ತೆ ಮನೇಲಿ ಹೋಗಿ ಕೇಳ್ಬೇಡಿ. ಯಾರ್ ಕೆಲ್ಸಕ್ಕೆ ಹೋಗ್ತಾರ ಅವರು, ಏನೋ ಒಂದು ಆರ್ಡರ್ ಮಾಡ್ತೀರಾ ಗೊತ್ತಲ್ಲ, ಫ್ಲಿಪ್ಕಾರ್ಟ್ ಅಮೆಝಾನ್ ಆನ್ಲೈನ್ ನಿಮ್ ಹುಡುಗ ಬರುತ್ತಾ, ಮೊತ್ತಲ್ಲಿಗೆ ಬರುತ್ತಾ, ಬುಕ್ ಮಾಡ್ತಲ್ಲ ಆನ್ಲೈನ್ ಅಲ್ಲಿ. ಅವ್ರು ಏನಾದ್ರು ಒಂದು 5,000 6,000 ರೂಪಾಯಿ ಐಟಮ್ ಬುಕ್ ಮಾಡಿರ್ಬೇಕು, ಕಂಪನಿಗೆ ಹಾಕಿದ್ರೆ ತೊಂದ್ರೆ ಇಲ್ಲ. ಅವ್ರು ಏನ್ ಮಾಡಿಸ್ತಾನೆ, ಅವನ ಅಕೌಂಟ್ಗೆ ಹಾಕ್ತಾನೆ. ಅವರು ತಾಯಿದೋ ಯಾರಾದ್ರೂ ಇರುತ್ತಲ್ಲ ಅವ್ರ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ಒಂದ್ ದಿನಕ್ಕೆ ಆ ರೀತಿ 20,000 ಹಾಕ್ಸ್ಕೊಂಡ್ರೆ ತಿಂಗಳಿಗೆ ಎಷ್ಟಾಯ್ತು? 20,000 ಅಂದ್ರೆ ತಿಂಗಳಿಗೆ 3 ಲಕ್ಷ ಆಯ್ತು, 6 ಲಕ್ಷ ಆಯ್ತು. 6 ಲಕ್ಷ ಅಮೌಂಟ್ ಒಂದು ತಿಂಗಳಿಗೆ ಟ್ರಾನ್ಸಾಕ್ಷನ್ ಆದ್ರೆ ವರ್ಷಕ್ಕೆ ಎಷ್ಟಾಯ್ತು? 72 ಲಕ್ಷ ಆಯ್ತು. 72 ಲಕ್ಷ ಟ್ರಾನ್ಸಾಕ್ಷನ್ ಮಾಡೋರು ಕೂಲಿ ಕೆಲಸ ಮಾಡ್ತಾರ ಅನ್ನೋ ಡೌಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಅವ್ರು ಕೆಲಸ ಮಾಡ್ಲಿ, ಅವರು ಕಂಪನಿ ಅಕೌಂಟ್ಗೆ ದುಡ್ಡು ಹಾಕ್ಸ್ಬೇಕು. ಅದು ಕೂಡ ಮನಿ ಮಾಲ್ ತರನೇ ಆಗುತ್ತೆ. ಕೆಲವು ಗೊತ್ತಿರೋದಿಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗಿ ಅವರು ಕಂಪನಿಯಲ್ಲಿ ಲಾಸ್ಟ್ ಅಲ್ಲಿ ಡ್ಯೂಟಿಯಿಂದ ಹೋಗೋವಾಗ ಪಾಸ್ ಕೊಟ್ಬಿಟ್ಟು ಹೋಗೋವಾಗ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಅವ್ರು ಕೊಟ್ಬಿಟ್ಟು ಹೋಗ್ತಾರೆ. ಟ್ರಾನ್ಸಾಕ್ಷನ್ ಆದ್ರೆ ಅವಾಗ ಅವ್ರಿಗೆ ಅವಾಗ ಅಕೌಂಟ್ ನಾವು ಹೋಲ್ಡ್ ಮಾಡ್ತೀವಿ. ನಮ್ಗೆ ಇನ್ಕಮ್ ಟ್ಯಾಕ್ಸ್ ಇಂದ ಪಾನ್ ಕಾರ್ಡ್ ರಿಜಿಸ್ಟರ್ ಆಗಿರುತ್ತೆ, ಅಂತ ಅಕೌಂಟ್ ನಿಮಗೆ ಅನುಮಾನ ಬಂದ್ರೆ ಸಸ್ಪೆಕ್ಟ್ ಅಂತ ಹೇಳ್ತಾರೆ. ಅನುಮಾನ ಬಂದ್ರೆ ಅದನ್ನ ಲಾಕ್ ಮಾಡಿ ಅಂತಾರೆ. ಆಮೇಲೆ ನೀವು ಬ್ಯಾಂಕ್ ಬಂದು ಇನ್ಕಮ್ ಟ್ಯಾಕ್ಸ್ ನೀವು ಡಿಕ್ಲರೇಷನ್ ಕೊಟ್ರೆ ಮಾತ್ರ ಅದು ಅಕೌಂಟ್ ಓಪನ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಮಾಡಿ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕು, ನಿಮ್ಮ ದುಡ್ಡು ಮಾತ್ರ ಮಾಡ್ಬೇಕು, ಬೇರೆಯವ್ರ ದುಡ್ಡು ಹಾಕ್ಸ್ಕೊಂಡು ಮಾಡ್ಬಾರ್ದು. ಮಾಡಿದ್ರೆ ನಾಳೆ ನಿಮ್ಗೆ ಗೌರ್ಮೆಂಟ್ ಇಂದ ಏನ್ ಬರುತ್ತೋ ಅದೆಲ್ಲ ಕಳ್ಕೊಂತೀರಾ. ಗೃಹಲಕ್ಷ್ಮಿ ಅಮೌಂಟ್ ಬರೋರಿಗೆ ಬಡವ್ರಿಗೆ ಬರ್ತದೆ, ಜಾಸ್ತಿ ದುಡ್ಡು ಹಾಕ್ಸ್ಕೊಂಡವ್ರಿಗೆ ಬರ್ತದ. ಓಲ್ಡ್ ಏಜ್ ಪೆನ್ಷನ್ ಬರುತ್ತೆ 1,000 ರೂಪಾಯಿ 1,200 ರೂಪಾಯಿ. ಆ ಓಲ್ಡ್ ಏಜ್ ಪೆನ್ಷನ್ ಬರೋ ಅಕೌಂಟ್ ಅಲ್ಲಿ ಏನಕ್ಕೆ ಅಕೌಂಟ್ ಸಣ್ಣ ಅಕೌಂಟ್ ಅಲ್ಲಿ ನಾವು ಮಾಡಿರ್ತೀವಿ. ಜಾಸ್ತಿ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಇವ್ರ ದುಡ್ಡು ಜಾಸ್ತಿ ಇದೆ, ಇವ್ರ ಓಲ್ಡ್ ಏಜ್ ಪೆನ್ಷನ್ ಏನಕ್ಕೆ, ಇವ್ರು ಶ್ರೀಮಂತರ ಅನ್ಕೊಂತಾರೆ. ಅಲ್ಲಿ ನೀವೇ ಗೌರ್ಮೆಂಟ್ ಇವಾಗ ಎಲ್ಲ ಗೊತ್ತು, ಆಧಾರ್ ಕಾರ್ಡ್ ನೀವೆಲ್ಲ ಕೊಡ್ತೀರಾ. ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ಎಲ್ಲಾ ಡೀಟೇಲ್ಸ್ ಅಲ್ಲಿ ಬಂದ್ಬಿಡ್ತದೆ, ನಿಮ್ದು ಯಾವ ಊರು ಏನು ಎಲ್ಲ ಬಂದ್ಬಿಡ್ತದೆ. ಅದರಿಂದಾನೇ ಇವತ್ತು ಜನಗಳಿಗೆ ನಾವು ನೀವು ಏನ್ ಹೇಳ್ತೇವೆ, ನಿಮ್ಮ ಮನೇಲಿ ಹೋಗಿ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಬೇಕು. ಬೇರೆ ಅವ್ರದ್ದು ಇವಾಗ ಫ್ರೆಂಡ್ಸ್ ಅವ್ರು ಗೇಮ್ ಆಡ್ತಾ ಇರ್ತಾರೆ, ರಮ್ಮಿ ಆಮೇಲೆ ಬೇರೆ ಗೇಮ್ಸ್ ಎಲ್ಲ ಆಡ್ತಾರೆ, ನಿಮ್ ಫೋನ್ ತಗೊಂಡು ಆಡ್ತಾ ಇರ್ತಾರೆ. ಆಡ್ತಾ ಇದ್ದಾಗ ಸಡನ್ ಆಗಿ ಮೆಸೇಜ್ ಬರ್ತದೆ. ಆ ರೀತಿ ಆಡ್ಬಿಟ್ಟು ಸುಮಾರು ಜನ ಸೂಸೈಡ್ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಗೊತ್ತಾದ್ರೆ ನನ್ ದುಡ್ಡು ಕೊಟ್ಲ ನಮ್ ತಂದೆ ಬೈತಾರೆ ಅಂತ ಹೇಳ್ತಾರೆ. ಫೋನ್ ಯೂಸ್ ಮಾಡ್ಬೇಕು, ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು, ಕೆಟ್ಟದಕ್ಕೆ ಯೂಸ್ ಮಾಡ್ಬಾರ್ದು. 10 ಸತಿ ದುಡ್ಡು ಹೋದ್ರೆ 1 ಸತಿ ಆದ್ರೂ ಬರ್ಬೇಕಲ್ಲ. 10 ಸತಿಗೆ 10 ಸತಿ ದುಡ್ಡು ಹೋದ್ರೆ ಆ ಗೇಮ್ ನಮಗೆ ಅವಶ್ಯಕತೆ ಇದೆಯಾ? ಆಡ್ಬೋದಾ ಆ ಗೇಮು? ದುಡ್ಡು ಹೋದ್ರೆ ನಮಗ್ ಬರುತ್ತಾ? ಮತ್ತೆ ಮನೆಯಲ್ಲಿ ಭಯಭೀತರಾಗಿ ಅವ್ರು ಬೇರೆ ಮನೆ ಬಿಟ್ಟು ಓಡೋಗೋದು, ಇಲ್ಲ ಅವ್ರು ಇನ್ನೇನಾದ್ರೂ ಡಿಸಿಷನ್ ತಗೊಳೋದು ಮಾಡ್ಕೊಂತಾರೆ. ಅದಕ್ಕೆ ಗೇಮು ಈ ಆನ್ಲೈನ್ ನಲ್ಲಿ ಆಡೋವಾಗ, ಬೆಡ್ಡಿಂಗ್ ಆಡೋವಾಗ ಅದೆಲ್ಲ ಆಡಬಾರ್ದು. ಆಡಿದ್ರೆ ಅಲ್ಲಿಂದ ಏನಾದ್ರು ದುಡ್ಡು ಬಂದ್ರೆ ಕೂಡ ಅದು ಕೂಡ ಇಲ್ಲಿಗಲ್ ಆಕ್ಟಿವಿಟೀಸೇ. ಅಲ್ಲಿಂದ ಬಂದು ಅಲ್ಲಿ ಗೆದ್ದಿರೋ ಅಮೌಂಟ್ ಕೂಡ ಅವ್ರು ವಿತ್ಡ್ರಾ ಮಾಡ್ಕೋಬೇಕಾದ್ರೆ ಅಕೌಂಟ್ ನಂಬರ್ ಹಾಕ್ಬೇಕಾಗುತ್ತೆ. ಅದು ಕೂಡ ಅಕ್ರಮವಾಗಿ ಬರೋದೆ, ಸಕ್ರಮವಾಗಿ ಬರೋ ಅಮೌಂಟ್ ಆಗಿರೋದಿಲ್ಲ. ಅದಕ್ಕಾಗಿ ನೀವು ಹೋಗಿ ಎಲ್ಲ ನಿಮ್ಮೂರಲ್ಲಿ ನಿಮ್ಮ ಮನೆ ಸುತ್ತಮುತ್ತಲವ್ರಿಗೆ ಎಲ್ರಿಗೂ ಹೇಳಿ ಅದ್ರ ಬಗ್ಗೆ. ಆಮೇಲೆ ನಮ್ಮ ಬ್ಯಾಂಕ್ ಅಲ್ಲ KYC CKYC ಬಗ್ಗೆ, ಆಮೇಲೆ JJBSB ಇನ್ಶೂರೆನ್ಸ್ ಇದೆ, ಅದ್ರ ಬಗ್ಗೆ ನಮ್ ರಾಜ್ಕುಮಾರ್ ಸರ್ ಹೇಳ್ತಾರೆ. ನೀವು 4 ಜನಕ್ಕೆ ಹೋಗಿ ಹೇಳಿ. ಇವಾಗ ನಿಮ್ಮ ಅಕೌಂಟ್ ಯಾರಿಗಾದ್ರೂ ಕೊಡ್ತೀರಾ? ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಇದು ನಿಮ್ಗೆ ಗೊತ್ತಾ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ? ಇದಕ್ಕೆ ಮುಂಚೆ ಗೊತ್ತಿತ್ತ ನಿಮ್ಗೆ? ಅಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು, ಜೈಲಿಗೆ ಹೋಗುತ್ತೆ ಅಂತ ಗೊತ್ತಾ? ನೋಡಿ, ಅದಕ್ಕೆ RBI ಪಾಂಪ್ಲೆಟ್ ಓಡಿಸಿ ಈ ತರ ಅಡ್ವರ್ಟೈಸ್ ಮಾಡ್ತಾ ಇದೆ. ಇದು 1 ವಾರ ಮಾಡ್ತಾ ಇದ್ದಾರೆ. 1 ವಾರ ಮಾಡಿದ್ರೆ ಸಾಕಾಗೋದಿಲ್ಲ. ನೀವು ನಿಮ್ಮ ಊರು ಸುತ್ತಮುತ್ತ ಇರೋರು ಎಲ್ರಿಗೂ ಹೇಳ್ಬೇಕು.
ಎಲ್ರಿಗೂ ಹೇಳಿದ್ರೆ ಇದಾಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ JJBSP ಇದು ಹೇಳಿದ್ನಲ್ಲ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಜೀವನ ಜ್ಯೋತಿ ಯೋಜನಾ ಹಂಸ ಅನ್ನೋರ್ಗೆ ಒಬ್ಬರಿಗೆ ಕ್ಲೈಮ್ ಬಂದಿದೆ. ಅವ್ರ ಯಜಮಾನ್ ರೀತಿಜಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಬರ್ತಾ ಇದಾರೆ, ಅವ್ರಿಗೆ ಚೆಕ್ ತಗೊಂಡ್ಬಂದಿದೀವಿ 2 ಲಕ್ಷ. ಸೆಂಟ್ರಲ್ ಗೌರ್ಮೆಂಟ್ 3 ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ವಾಟರ್ ಮ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ರು. ಎಲ್ರದ್ದು ಆಗಿದ್ಯಾ ಅಣ್ಣ? ಆಗಿಲ್ವಾ? ಕಾರ್ತಿಕ್ ಯಾರ್ದಾಗಿಲ್ಲ ಅವ್ರದ್ದು ಮಾಡಿಸ್ಬಿಡು, ಏನೋ ಮಾಡಿಸ್ಕೊಡಿ. ನೋಡಿ ಇವಾಗ ಚೆಕ್ ತಗೊಂಡ್ ಬಂದಿದೀವಿ, ಇಲ್ಲಿ ನೋಡಿ, ಇಲ್ಲಿ ಹಂಸಮ್ಮ ಅನ್ನೋರ್ಗ್ ಬಂದಿದೆ. ಇವಾಗ ಅದಕ್ಕೆ ನಿಮ್ಮೂರಲ್ಲೇ ಕೊಟ್ಬಿಟ್ಟು ಇಲ್ಲಿ ನೋಡಿ, ಈಗ ನಾವು ಚೆಕ್ ತಗೊಂಡ್ ಬಂದಿದೀವಿ. ಹಂಸಮ್ಮ ಅನ್ನೋರ್ಗೆ ಬಂದಿದೆ ಈ ಚೆಕ್. 2 ಲಕ್ಷ ಆಲ್ರೆಡಿ ದುಡ್ಡು ನಾವು ಹಾಕಿದೀವಿ ಅವ್ರಿಗೆ. ಅವ್ರು ಬರೀ ಕಟ್ಟಿದ್ವಿ. ಎಷ್ಟು ಕಂತು ಕಟ್ಟಿದ್ರಿ ಸರ್? ಖಾಲಿ ಚೇಪಿಚ್ಚಿ 5 ತಿಂಗಳಾಗಿತ್ತಂತೆ. ಬರೀ 436 ರೂಪಾಯಿ ಅವರಿಗೆ 2 ಲಕ್ಷ ಅಮೌಂಟ್ ಆಲ್ರೆಡಿ ನಾವು ಅಕೌಂಟ್ಗೆ ಹಾಕಿದ್ದೀವಿ. ಯಾಕೆ ಈ ತರ ನಾವು ಅಡ್ವರ್ಟೈಸ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಗೆ ಇನ್ಶೂರೆನ್ಸ್ ಬೇಡ ನಮ್ಗೆ ಯಾಕೆ ಅಂತ ನೀವು ಅನ್ಕೋಬಹುದು. ಆದ್ರೆ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, LIC ಪಾಲಿಸಿ ಮಾಡ್ಕೋಬೇಕಂದ್ರೆ 5,000 ರಿಂದ 10,000 ರೂಪಾಯಿ ಅಮೌಂಟ್ ಆಗುತ್ತೆ. ಅಷ್ಟೊಂದು ಅಮೌಂಟ್ ಬಡವ್ರ ಹತ್ರ ಇರೋದಿಲ್ಲ. ಅದಕ್ಕೆ ಸೆಂಟ್ರಲ್ ಕೇಂದ್ರ ಸರ್ಕಾರ ನಮ್ಮ ಬಡವರಿಗಾಗಿ, ಬಡವರಿಗೋಸ್ಕರ, ಬಡವರಿಗೆ ಅವ್ರೇನಾದ್ರು ತೀರ್ಕೊಂಡ್ರೆ ಅವ್ರ ಮನೆಯವ್ರ ಅನಾಥರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಸ್ಕೀಮ್ ನ 2014 ಆಗಸ್ಟ್ 20ನೇ ತಾರೀಕು ತಗೊಂಡ್ ಬಂದಿದೆ. ಇದು ನಮ್ ಕೋಲಾರ ಜಿಲ್ಲೆಯಲ್ಲಿ ಬರೀ 35% ಮಾತ್ರ ಎನ್ರೋಲ್ ಆಗಿದೆ. ನಾವು ಗ್ರಾಮಕ್ಕೂ ಎಲ್ಲಾ ಪಂಚಾಯತಿಗೂ ಹೋಗಿ ನಮ್ಮ BCಗಳು ಕಾರ್ತಿಕ್, ಸತ್ಯ ಮತ್ತೆ ಶ್ರೀನಾಥ್ 3 ಇವ್ರಿಗೆಲ್ಲ ಲಾಸ್ಟ್ ಟೈಮ್ ಬಂದು ಎಲ್ಲ ಅವೇರ್ನೆಸ್ ಮಾಡಿ ಡೋರ್ ಟು ಡೋರ್ ಹೋಗಿ, ಅವರು ಬರ್ತಾ ಇರ್ತಾನೆ ಸತ್ಯ ಅವರೆಲ್ಲ ಡೋರ್ ಟು ಡೋರ್ ಬಂದು ಎಲ್ರಿಗೂ ಆಗಿರ್ಬೇಕಂತೇಳಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಇರೋ BCಗಳ ಪೈಕಿ ಇವ್ರು 3 ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು, ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ತುಂಬಾ ಜಾಸ್ತಿ ಎನ್ರೋಲ್ಮೆಂಟ್ ಆಗ್ತದೆ ನಮ್ಮ ತಾಯ್ದೂರಲ್ಲಿ. 3 ಪಂಚಾಯತಿ ಇದೆ. 3 ಪಂಚಾಯತಿಯಲ್ಲಿ ನಮ್ಮ ಮ್ಯಾನೇಜರ್ಸ್ ಆಗ್ಲಿ, ನಮ್ಮ ಇವರು BCs ಆಗ್ಲಿ ತುಂಬಾ ಸಹಕಾರ ತುಂಬಾ ಇದೆ. ಯಾಕಂದ್ರೆ ನಾನು ಸ್ಕೀಮ್ ಬಗ್ಗೆ ಹೋಗ್ತೀನಿ, ಆಮೇಲೆ ಕಾರ್ತಿಕ್ ಈ ತರ ಇಲ್ಲಿದೆ ಹೋಗು ಅಂದ್ರೆ ಅವ್ರು ಹೋಗ್ಬಿಟ್ಟು ಸುಮಾರು ಜನಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಾ ಇದಾರೆ. ಅವ್ರಿಗೆ ಪಾಪ ಇದು ಮಾಡ್ಸಿದ್ರೆ ಪುಣ್ಯ ಅಂತ ಬರುತ್ತೆ. ಈಗ ನಿಮ್ ಮನೆ ಯಾರು ಸತ್ತೋಗಿ ಪಕ್ಕದಲ್ಲಿ ಯಾರು ಸತ್ತಿದ್ರೆ ಅವ್ರಿಗೂ ಹೇಳಿ ಇನ್ಶೂರೆನ್ಸ್ ಇದ್ರೆ ಇದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋಗಿ, ನಮ್ ರಾಜ್ಕುಮಾರ್ ಸರ್, ಮಣಿಕಂಠ ಸರ್ ಇರ್ತಾರೆ, ಇಲ್ಲ ನಮ್ಮ ಕಾರ್ತಿಕ್ ಬರ್ತಾನೆ, ಪಾಸ್ಬುಕ್ ಚೆಕ್ ಮಾಡಿಸಿದ್ರೆ ಅವ್ರದ್ದೇನಾದ್ರೂ ಇದ್ರೆ ಅವ್ರಿಗೆ ಇನ್ಶೂರೆನ್ಸ್ ಅಮೌಂಟ್ ಬಂದ್ರೆ ನೀವು ಅವ್ರಿಗೆ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಗೊತ್ತಿರೋದಿಲ್ಲ ಇನ್ಶೂರೆನ್ಸ್ ಮಾಡ್ಸಿರ್ತೀವಿ ಅಂತ. ಮನೆಯಲ್ಲಿ ಹೇಳಿರ್ಬೇಕು, ಹೇಳಿದ್ರೆ ಬರೀ 436 ರೂಪಾಯಿ 2 ಲಕ್ಷ. 10 ವರ್ಷ ಕಟ್ಟಿದ್ರೆ 4,360 ರೂಪಾಯಿ. ಇದಕ್ಕೆ ಏಜ್ ಲಿಮಿಟ್ 18 ರಿಂದ 50 ವರ್ಷ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ಸಾವು ಸಂಭವಿಸಿದ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ವರ್ಷಕ್ಕೆ 20 ರೂಪಾಯಿ ಕಟ್ಟೋದು. ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಹಾವು ಕಚ್ಚಿದ್ರೆ, ಎತ್ತು ಕುಂಬಿದ್ರೆ, ಕರೆಂಟ್ ಶಾಕ್ ಹೊಡೆದ್ರೆ, ಕೃಷಿ ಹೊಣದಲ್ಲಿ ಬಿಟ್ಟು ಹೋದ್ರೆ, 55 ವರ್ಷ ಯಾರ್ದಾಗಿರ್ತಾರೆ ಅವ್ರು 20 ರೂಪಾಯಿ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರೆ ಅವರಿಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಆಯ್ತಾ? ನಾವು ದೊಡ್ಡ ಪಾಲಿಸಿಗಳು ಮಾಡ್ಕೊಳಕ್ಕಾಗಲ್ಲ. ಈಗ ದೊಡ್ಡ ಶ್ರೀಮಂತರು ನಾವು ಇದು ಮಾಡ್ಕೊಳಕ್ಕೆ ಈ ಪಾಲಿಸಿ ನಾನು ಯಾಕೆ ಮಾಡ್ಕೋಬೇಕು, ನಾನು ತೀರೋದೇ ನಮ್ಮ ಮಕ್ಳಿಗೆ ಬರ್ತದೆ ಅಂತ ಹೇಳಿದ್ರೆ, ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಟಾಟಾ ಆಗಿ, ಆದಿತ್ಯ ಬಿರ್ಲಾ ಅಂತ ಹೇಳಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ. ಅಲ್ಲಿ ಬಂದ್ಬಿಟ್ಟು 25 ಲಕ್ಷ 35 ಲಕ್ಷದಲ್ಲಿ ಇದ್ ಮಾಡಿರ್ತಾರೆ ಅವರು ಟರ್ಮ್ ಇನ್ಶೂರೆನ್ಸ್. ಅದು ಒಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕಂದ್ರೆ ಮಿನಿಮಮ್ ಏನಿದ್ರು 2 ಲಕ್ಷ ರೂಪಾಯಿಗೆ ಎಷ್ಟು ಗೊತ್ತಾ, 10,000 ರಿಂದ 15,000 ರೂಪಾಯಿ ಬರ್ಬೇಕು. ನೋಡಿ, ಅವರೇ ಹಂಸಮ್ಮ, ಅವ್ರ ಮಗನೇ, ನಿಮ್ ಮಗ ನಮ್ಮ ಇವ್ರ ಮಗನೇ ತೀರ್ಕೊಂಡೋದು. ಇವ್ರೆ ಯಾರಂತ ಕೇಳಿದ್ರಲ್ಲ, ಇವ್ರಿಗೆ ಅಮೌಂಟ್ ಬಂದಿದ್ಯಾ 2 ಲಕ್ಷ ತಗೊಂಡ್ರ ಕೇಳಿ. ನಾವು ಯಾವುದೇ ರೀತಿಯ ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ತಾಯ್ನೂರಲ್ಲಿ ನಮ್ಮ 3 BCಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಕ್ಲೈಮ್ಸ್ ಬಗ್ಗೆ ಮನೆಗೂ ಹೋಗಿ ಇದ್ ಮಾಡ್ತಾ ಇದಾರೆ. ನೀವು ಮಾಡಿಸ್ಕೊಳ್ಳಿ ಸ್ಕೀಮ್ದು, ಎಲ್ಲರೂ ಮಾಡಿಸ್ಕೊಂಡು ಇದ್ ಮಾಡಿ. ಇನ್ನ APY ಸ್ಕೀಮ್ ಬಗ್ಗೆ ನಮ್ಮ ಬ್ಯಾಂಕ್ ಅಲ್ಲಿ ಇನ್ನ ಬೇರೆ ಎಲ್ಲ ಸ್ಕೀಮ್ ಎಲ್ಲ ಇದೆ, ನಮ್ ಸಾರ್ ಹೇಳ್ತಾರೆ. CKYC ಬಗ್ಗೆ, KYC ಬಗ್ಗೆ ಕೇಳಿಸ್ಕೊಳ್ಳಿ. ಡೌಟ್ ಇದ್ರೆ ಮತ್ತೆ ಕೇಳಿ. ಯಾಕಂದ್ರೆ ನಾವು ಯಾವತ್ತೂ ಬರಲ್ಲ ಇಲ್ಲಿ ನಿಮ್ಗೋಸ್ಕರ. ಇಲ್ಲಿ ನಾವು ಇವಾಗ RBI ಪ್ರೋಗ್ರಾಮ್ ಆಗ್ತದೆ ಅಂತ ಇಲ್ಲಿ ಬಂದಿದೀವಿ ನಾವು. ಕೇಳಿಸ್ಕೊಳ್ಳಿ. ರಾಜ್ಕುಮಾರ್ ಸರ್, ನೀವು ಮಾತಾಡ್ಬೋದು.